ಹಾಯ್ ಫ್ರೆಂಡ್ಸ್, ಈ ಸಮ್ಮರ್ಗೆ ದೇಹಕ್ಕೆ ತಂಪಾಗಿರೋಂಥ ಒಂದು ಟೇಸ್ಟಿಯಾಗಿರೋಂಥ ದೋಸೆ ಮಾಡ್ತಾಯಿದ್ದೀನಿ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಈ ಸಮ್ಮರ್ಗೆ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಅಂಥ ಒಂದು ದೋಸೆ ಇವಾಗ ಹೇಗೆ ಮಾಡೋದು ನೋಡ್ಕೊಂಬರೋಣ. ಇದನ್ನು ಮಾಡೋದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡ್ತಾ ಇರೋದು ಕುಂಬಳಕಾಯಿ ಒಳಗಡೆ ಇರೋವಂಥ ತಿರುಳು, ಬೀಜ ಎಲ್ಲ ತೆಗ್ದಿರೋ ಅಂಥದ್ದು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೊದಲು ನೀರು ಹಾಕದೆ ಸ್ವಲ್ಪ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು. ಈಗ ಇದ್ರ ಜೊತೆಗೆ 1 ಕಪ್ಪಷ್ಟು ನೆನೆಸಿರೋ ಅಂಥ ಅಕ್ಕಿ, ಒಂದೇ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಇದಿಷ್ಟನ್ನು ಮಾಮೂಲಿ ನೆನೆಸ್ಕೊಂಡಿದ್ದೀನಿ, ದೋಸೆ ಹೇಗೆ ನೆನೆಸ್ಕೋತೀವೋ ಆ ಥರ. ಅದನ್ನೆಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಖಾರಕ್ಕೆ 1 3 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಒಂದೇ 1 ಸ್ಪೂನಷ್ಟು ತೆಂಗಿನ ತುರಿ, ಹಾಗೆಯೇ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ರುಬ್ಕೋಬೇಕು. ಇದನ್ನು ಓವರ್ನೈಟ್ ಫರ್ಮೆಂಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ರುಬ್ಬಿ 5 ನಿಮಿಷಕ್ಕೆ ನೀವು ಆರಾಮಾಗಿ ದೋಸೆ ಮಾಡ್ಕೋಬೋದು. ಮತ್ತು ಸೋಡಾ ಹಾಕೋ ನೆಸೆಸಿಟಿ ಕೂಡ ಇಲ್ಲ. ನೋಡಿ, ಹಿಟ್ಟು ರೆಡಿಯಾಗಿದೆ. ನೀರು ಹಾಕ್ಕೊಂಡು ನಿಮಗೆ ದೋಸೆ ಯಾವ ಇದು ಕನ್ಸಿಸ್ಟೆನ್ಸಿ ಬೇಕು, ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನೀವು ಮಾಡ್ಕೋಬೋದು. ನಾರ್ಮಲ್ ದೋಸೆ ಹೇಗೆ ಮಾಡ್ತೀರೋ ಆ ರೀತಿ ನೀವು ಆರಾಮಾಗಿ ದೋಸೆ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಾರ, ಸ್ವಲ್ಪ ಮಸಾಲೆ ಎಲ್ಲ ಬಿದ್ದಿರುತ್ತೆ, ಮತ್ತು ಕುಂಬಳಕಾಯಿದು ಫ್ಲೇವರ್ ಇರುತ್ತಲ್ಲ ಅದು ಕೂಡ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಕೂಡ ಕಲರ್ಫುಲ್ಲಾಗಿದೆ, ತಿನ್ನೋಕ್ಕೆ ಕೂಡ ಟೇಸ್ಟಿಯಾಗಿದೆ. ಟೇಸ್ಟಿಗಿಂತ ಹೆಚ್ಚಾಗಿ ಹೆಲ್ದಿಯಾಗಿದೆ. ಸೊ ಈ ಸಮ್ಮರಿಗೆ ತಂಪಾಗಿರೋ ಅಂತಹ ಕುಂಬಳಕಾಯಿನ ಯೂಸ್ ಮಾಡಿಕೊಂಡು, ಅದರ ತಿರುಳನ್ನು ಯೂಸ್ ಮಾಡಿಕೊಂಡು ಈ ಥರ ದೋಸೆ ನೀವು ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಮಾಡಿಕೊಡಿ, ಫ್ಯಾಮಿಲಿಗೆ ಮಾಡಿಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.